CPI ಅವರು ಒಂದು ಫೋನ್ ಮಾಡಿದ್ರು. ನಾನು ಶಿರ್ಸಿ, ನನಗೆ 7 ತಾಲೂಕು ಚಾರ್ಜ್ ಇದೆ. ಆಹಾರ ಸುರಕ್ಷತಾಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಫರೋನ್ ವಿಕಾಸ್ ಭಟ್ ಅಂತ. ಸುಮಾರು 11:30 ಗಂಟೆಗೆ ನನಗೆ CPI ಊಟದಿಂದ ಫೋನ್ ಬಂತು. ಇಲ್ಲಿ ಉಪ್ಪುಗಳು ಮೇಲ್ನೋಟಕ್ಕೆ ಸರಿಯಾಗಿಲ್ಲದೆ ಕಂಡುಬರ್ತದೆ. ಯಾರೋ ಒಂದು ಸಾರ್ವಜನಿಕರು ಒಬ್ಬರು ತುಪ್ಪವನ್ನು ಖರೀದಿ ಮಾಡ್ತಾರಂತೆ. ಅದು ಅವರಿಗೆ ಅವರ ಮೇಲ್ನೋಟಕ್ಕೆ ಅದು ತುಪ್ಪ ಮಿಕ್ಸ್ ಇರ್ಬೋದು ಯಾಕಂಡು ಅವ್ರಿಗೆ ಸಂಶಯ ಬಂದದ್ರಿಂದ ಅದನ್ನು ಅವರು ಠಾಣೆಗೆ ಕರ್ಕೊಂಡು ಬಂದರು. ಠಾಣದಲ್ಲಿ ಅವರು CPI ಅವರು ನೋಡೋಕ್ಕೆ ಆಹಾರ ಸುರಕ್ಷತಾಧಿಕಾರಿಗಳಿಗೆ ನನಗೆ ಕಾಲ್ ಮಾಡಿದ್ರು. ನಾನು ಕೂಡಲೇ ಇಲ್ಲಿ ಬಂದು ನೋಡಿದೆ. ಮೇಲ್ನೋಟಕ್ಕೆ ಅದು ಲೇಬಲ್ಲು ಇಲ್ಲ, ಅದು ಮಿಸ್ಬ್ರ್ಯಾಂಡೆಡ್. ನಮ್ಮ ಸೆಕ್ಷನ್ 52 ಪ್ರಕಾರ ಲೇಬಲ್ ಇರಬೇಕು. ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರಿ ಡೇಟು ಯಾವುದೂ ಇಲ್ಲ. ಸೆಕ್ಷನ್ 52 ಪ್ರಕಾರ ಮಿಸ್ಬ್ರ್ಯಾಂಡ್ ಇರುತ್ತದೆ. ಅದನ್ನು ನಾವು ಪ್ರಯೋಗಾಲಯಕ್ಕೆ, ಬೆಳಗಾವಿ ವಿಭಾಗೀಯ ಪ್ರಯೋಗಾಲಯ ಬೆಳಗಾವಿಗೆ ಈಗ ನಾವು ಕಳಿಸ್ಕೊಡ್ತಿದ್ದೇವೆ ಒಂದು ತುಪ್ಪವನ್ನು. ಆ ತುಪ್ಪದ ವಿಶ್ಲೇಷಣೆ ವರದಿ 14 ದಿನ ಒಳಗೆ ಬರುತ್ತೆ. 14 ದಿನ ಮುಂದೆ ಅದಕ್ಕೆ ಏನಿದೆ, ಅದರ ಸ್ಟ್ಯಾಂಡರ್ಡ್ ಏನಿದೆ, ಆ ವರದಿ ನೋಡಿ ಅದರ ಮೇಲೆ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಲಾಗುತ್ತೆ. ಈ ಆರೋಪಿ ಇವರು ಇದು ತುಪ್ಪವನ್ನು ತೆಗೆದುಕೊಂಡಂಥ ಶಂಕರಪ್ಪ ಅವರು ಮೂಲತಃ ಬಳ್ಳಾರಿಯವರ ಅಂದು ಅವರು ಆಧಾರ್ ಕಾರ್ಡ್ನಲ್ಲಿ ಕಂಡು ಬಂತು. ಈಗ ಅವರಿಗೆ ಒಂದು ನೋಟಿಸ್ ಕೊಟ್ಟು ಆ ತುಪ್ಪವನ್ನು ಲ್ಯಾಬಿಗೆ ಕಳಿಸ್ತೇವೆ. ಅದರ ಮೂಲ ಅದು ಏನಾದ್ರು ಪ್ರಯೋಗಾಲಯದಿಂದ ಏನಾದ್ರು ವಿಶ್ಲೇಷಣೆ ವರದಿಯಲ್ಲಿ ಏನಾದ್ರು ಕಂಡು ಬಂದರೆ, ನ್ಯೂನತೆಗಳು ಕಂಡು ಬಂದರೆ ಆಯಾ ಆ್ಯಕ್ಟ್ಗಳ ಪ್ರಕಾರ ಇದು ಮಾಡ್ತೇವೆ ನಾವು. ಉದಾಹರಣೆಗೆ ಸೆಕ್ಷನ್ 50 ಬಂತು ಅಂದರೆ ಸಬ್ ಸ್ಟ್ಯಾಂಡರ್ಡ್ಗಳಿದೆ. ಅಂದರೆ ಕ್ವಾಲಿಟಿ ಇಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ, ಒರಿಜಿನಲ್ ತುಪ್ಪ ಇಲ್ಲ, ಅದಕ್ಕೆ ಏನೋ ಒಂದು ಮಿಕ್ಸ್ ಇರ್ಬೋದು. ಉದಾಹರಣೆ ಡಾಲ್ಡಾ ಯಾವ್ದಾದ್ರು ಒಂದು ಮಿಕ್ಸ್ ಮಾಡೋದು ಸಬ್ ಸ್ಟ್ಯಾಂಡರ್ಡು. ಆದರೆ ನಕಲಿ ತುಪ್ಪದ ಮತ್ತು ಏನಾದ್ರು ಇನ್ನತೆ ಪ್ರಾಣಿಗಳದ್ದು ಅನಿಮಲ್ ಫ್ಯಾಟು ಏನಾದ್ರು ಹಾಕೋದೆಲ್ಲ ಅಸುರಕ್ಷಿತ ಬಂದರೆ ಕುಮಟಾ ತಾಲೂಕಿನ JMFC ನ್ಯಾಯಾಲಯದಲ್ಲಿ ಅದನ್ನು ಕೇಸ್ ದಾಖಲು ಮಾಡಲಾಗುತ್ತೆ. ಏನಿದ್ರು ನಾವು ಪ್ರಯೋಗಾಲಯದ ವರದಿ ನೋಡಿಕೊಂಡೇ ಮುಂದಿನ ನಾವು ಕ್ರಮ ಕೈಗೊಳ್ಳುತ್ತೇವೆ.